ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹತ್ತಿರ ಪ್ಯಾನ್ ಕಾರ್ಡ್ ಇದೆಯೇ? ಹಾಗಿದ್ದರೆ ಈ ವಿಡಿಯೋವನ್ನು ಪೂರ್ತಿ ಕೊನೆವರೆಗೂ ನೋಡಿ, ಏಕೆಂದರೆ ಡಿಸೆಂಬರ್ 31ರ ಒಳಗೆ ನೀವು ಈ ಒಂದು ಕೆಲಸ ಮಾಡದಿದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ಜನವರಿ 1ರಿಂದ ಕೇವಲ ಪ್ಲಾಸ್ಟಿಕ್ ಕಾರ್ಡ್ ಹಾಗೆಯೇ ಉಳಿಯುತ್ತದೆ. ಯಾವುದೇ ಕೆಲಸಕ್ಕೆ ಬರುವುದಿಲ್ಲ, ಪ್ಯಾನ್ ಕಾರ್ಡ್ ಬಂದ್ ಆಗುತ್ತದೆ. ಅದೇನಪ್ಪ ಅಂತಂದ್ರೆ, ಕೇಂದ್ರ ನೇರ ತೆರಿಗೆಗಳ ಮಂಡಳಿ ಈಗ ಹೊಸ ಒಂದು ಆದೇಶ ಹೊರಡಿಸಿದೆ. ಈಗ ಪ್ಯಾನ್ ಕಾರ್ಡ್ ಹೊಂದಿರುವವರು ಡಿಸೆಂಬರ್ 31ರೊಳಗೆ ತಮ್ಮ ಪ್ಯಾನ್ ಕಾರ್ಡನ್ನು ಆಧಾರ್ ಜೊತೆ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ. ಒಂದು ವೇಳೆ ನೀವು ಲಿಂಕ್ ಮಾಡದಿದ್ದರೆ 2026 ಜನವರಿ 1ರಿಂದ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ, ಇನ್ಆಪರೇಟಿವ್ ಆಗಲಿದೆ ಎಂದು. ಲಿಂಕ್ ಮಾಡದಿದ್ದರೆ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ? ಮೊದಲನೇದಾಗಿ ನೀವು ಯಾವುದೇ ಬ್ಯಾಂಕ್ ವಹಿವಾಟು ಮಾಡಲು ಕಷ್ಟವಾಗುತ್ತದೆ. ಇನ್ನು ಡಿಸೆಂಬರ್ 31ರ ನಂತರ ನೀವು ಲಿಂಕ್ ಮಾಡಬೇಕು ಅಂದುಕೊಂಡ್ರೆ ಸರ್ಕಾರಕ್ಕೆ ₹1,000 ದಂಡ ಪಾವತಿಸಬೇಕಾಗುತ್ತದೆ. ಸುಮ್ಮನೆ ₹1,000 ದಂಡ ಕಟ್ಟುವ ಬದಲಿಗೆ ಹಿಂದೆ ಲಿಂಕ್ ಮಾಡಿ. ಈಗ ಲಿಂಕ್ ಮಾಡೋದು ತುಂಬ ಸರಳ. ಇನ್ಕಮ್ ಟ್ಯಾಕ್ಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದಂತಹ www.incometax.gov.in ಭೇಟಿ. ಆ ಲಿಂಕ್ಗೆ ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡಿಕೊಂಡು ನಿಮ್ಮ ಪ್ಯಾನ್ ಮತ್ತು ಆಧಾರ್ ವಿವರ ನೀಡಿದರೆ ಸಾಕು, ನಿಮ್ಮ ಮೊಬೈಲ್ ಮೂಲಕವೇ ಈ ಕೆಲಸ ಮುಗಿಸಬಹುದು. ಅದು ಹೇಗಪ್ಪ ಅಂತಂದ್ರೆ ಗೊತ್ತಲ್ಲಂದ್ರೆ ಈ ವಿಡಿಯೋದಾಗ ಸಂಪೂರ್ಣವಾಗಿ ನೋಡಿ, ಅದು ಹೇಗೆ ಅಂತ ತಿಳಿಸಿಕೊಡ್ತೇನೆ. ಕೊನೆಯ ದಿನಾಂಕದವರೆಗೂ ಯಾರು ಕಾಯಬೇಡಿ, ಸರ್ವರ್ ಬಿಸಿ ಇರಬಹುದು. ಈಗಲೇ ಲಿಂಕ್ ಆಗಿದೆ ಎಂದು ಚೆಕ್ ಮಾಡಿಕೊಳ್ಳಿ. ಆಗಿದ್ದರೆ ಏನು ತೊಂದರೆ ಇಲ್ಲ ನಿಮಗೆ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಮುಖ್ಯ, ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇಂಥ ಉಪಯುಕ್ತ ಮಾಹಿತಿಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ. ಬನ್ನಿ ಸ್ನೇಹಿತರೆ, ಅದು ಯಾವ ಥರ ಲಿಂಕ್ ಮಾಡೋದಂದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು www.incometax.gov.in ಅಂತ ಸರ್ಚ್ ಮಾಡಿ. ಓಪನ್ ಆದಮೇಲೆ ಇಲ್ಲಿ ಕ್ವಿಕ್ ಲಿಂಕ್ಸ್ ಅಂತಿದೆ, ಇಲ್ಲಿ ಲಿಂಕ್ ಆಧಾರ್ ಅಂತ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಸರ್ವರ್ ಬಿಜಿ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿದೆ, ಹಾಗಾಗಿ ಎಲ್ಲರೂ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ. ಲಿಂಕ್ ಇದೆಯೋ ಇಲ್ಲೊಂದು ಲಿಂಕ್ ಇದ್ದರೆ ನಿಮಗೇನೋ ಸಮಸ್ಯೆ ಆಗೋದಿಲ್ಲ. ಇಲ್ಲಿ ಪ್ಯಾನ್ ನಂಬರು, ಆಧಾರ್ ನಂಬರ್ ಎಂಟ್ರಿ ಮಾಡಿ ವ್ಯಾಲಿಡಿಟಿ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅದು ಲಿಂಕ್ ಆಗಿದೇನಿಲ್ಲ ಅಂತ ಗೊತ್ತಾಗ್ಬಿಡ್ತದೆ ಸ್ನೇಹಿತರೆ. ಇವರ ಪ್ಯಾನ್ ನಂಬರ್ ಈಸ್ ಆಲ್ರೆಡಿ ಲಿಂಕ್ ಟು ಗಿವನ್ ಆಧಾರ್ ನಂಬರ್ ಅಂತ ಬಂದ್ಬಿಡುತ್ತೆ. ಈ ಥರ ಇದ್ದರೆ ನೀವೇನು ಚಿಂತೆ ಮಾಡ್ಕೋಬೇಕಾಗಿಲ್ಲ. ದಯವಿಟ್ಟು ಈ ವಿಡಿಯೋನು ಸಂಪೂರ್ಣವಾಗಿ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇಂಥ ವಿಡಿಯೋಗಳೊಂದಿಗೆ ಮತ್ತೆ ಬೇರೆ